ಸಂಕ್ರಾಂತಿ ಹಬ್ಬ ಬಂತೆಂದರೆ ತೆಲುಗು ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲೇ ಒಂದು ರೀತಿಯ ವಿಶೇಷ ಕಳೆ ಬರುತ್ತದೆ. ಸುಗ್ಗಿ ಹಬ್ಬದ ಸಂಭ್ರಮಕ್ಕೆ ಸಿನಿಮಾ ಎನ್ನುವುದು ಅವಿಭಾಜ್ಯ ಅಂಗ. ಅದರಲ್ಲೂ ಮೆಗಾಸ್ಟಾರ್ ಕಣಕ್ಕಿಳಿದಿದ್ದಾರೆ ಎಂದರೆ ಆ ಸಂಭ್ರಮದ ಮಟ್ಟವನ್ನ ಊಹಿಸುವುದು ಕೂಡ ಕಷ್ಟ. ಈ ಬಾರಿಯ ಸಂಕ್ರಾಂತಿಗೆ ಚಿರಂಜೀವಿ ಅವರ ಶಂಕರ ವರಪ್ರಸಾದ್ ಬಿಡುಗಡೆಯಾಗುತ್ತಿದ್ದು ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಕಾಣುತ್ತಿದೆ. ಕೇವಲ ಒಂದು ಸಿನಿಮಾ ಗೆದ್ದಿದೆ ಎನ್ನುವುದಕ್ಕಿಂತ 90ರ ದಶಕದ ಆ ವೈಭವದ ಚಿರಂಜೀವಿಯನ್ನ ಮತ್ತೆ ತೆರೆ ಮೇಲೆ ನೋಡಿದ ಭಾವ ಪ್ರೇಕ್ಷಕರಲ್ಲಿ ಮೂಡಿದೆ ಎನ್ನುವುದು ಈ ಚಿತ್ರದ ಅತಿ ದೊಡ್ಡ ಗೆಲುವು. ಅಮೆರಿಕದಲ್ಲಿ ಬಾಕ್ಸ್ ಆಫೀಸ್ ಸುನಾಮಿ. ಮೊದಲನೇ ದಿನವೇ 1 ಮಿಲಿಯನ್. ಭಾರತೀಯ ಸಿನಿಮಾಗಳಿಗೆ, ಅದರಲ್ಲೂ ಪ್ರಾದೇಶಿಕ ಭಾಷೆಯ ಸಿನಿಮಾಗಳಿಗೆ ಓವರ್ಸೀಸ್ ಮಾರ್ಕೆಟ್ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ. ಈ ವಿಚಾರದಲ್ಲಿ ಚಿರಂಜೀವಿ ಅವರು ತಾವು ಇಂದಿಗೂ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಲಭ್ಯವಿರುವ ವರದಿಗಳ ಪ್ರಕಾರ ಅಮೆರಿಕ ಒಂದರಲ್ಲೇ ಶಂಕರ್ ವರಪ್ರಸಾದ್ ಸಿನಿಮಾ ಬಿಡುಗಡೆಯಾದ ಮೊದಲನೇ ದಿನವೇ ಬರೋಬ್ಬರಿ $1 ಮಿಲಿಯನ್, ಅಂದರೆ ಸುಮಾರು 8 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಯುವ ಹೀರೋಗಳ ಸಿನಿಮಾಗಳೇ ಅಮೆರಿಕದ ಮಾರುಕಟ್ಟೆಯಲ್ಲಿ ಹೆಣಗಾಡುತ್ತಿರುವಾಗ 4 ದಶಕಗಳಿಂದ ಚಿತ್ರರಂಗ ಆಳುತ್ತಿರುವ ಹಿರಿಯ ನಟರೊಬ್ಬರು ಪ್ರೀಮಿಯರ್ ಶೋಗಳ ಮೂಲಕವೇ ಇಷ್ಟೊಂದು ದೊಡ್ಡ ಮೊತ್ತವನ್ನು ಗಳಿಸುವುದು ಸಾಮಾನ್ಯ ವಿಷಯವಲ್ಲ. ಇದು ಕೇವಲ ಚಿರಂಜೀವಿ ಅವರ ಸ್ಟಾರ್ ಪವರ್ ಮಾತ್ರವಲ್ಲ, ಅನಿವಾಸಿ ಭಾರತೀಯರಲ್ಲಿ ಅವರಿಗಿರುವ ಶಾಶ್ವತವಾದ ಕ್ರೇಜ್ ಅನ್ನು ಎತ್ತಿ ತೋರಿಸುತ್ತದೆ. ಅಮೆರಿಕದ ಪ್ರಮುಖ ನಗರಗಳಲ್ಲಿ ಅಭಿಮಾನಿಗಳು ಚಳಿಯನ್ನು ಲೆಕ್ಕಿಸದೆ ಥಿಯೇಟರ್ಗಳ ಮುಂದೆ ಜಮಾಯಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸುವುದು ಮೆಗಾಸ್ಟಾರ್ ಮೇನಿಯಾ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಸಾಕ್ಷಿ. ಚಿತ್ರದ ಶೀರ್ಷಿಕೆಯೇ ಹೇಳುವಂತೆ ಇದು ಚಿರಂಜೀವಿ ಅವರ ವೃತ್ತಿ ಜೀವನದ ಮೈಲಿಗಲ್ಲುಗಳನ್ನು ನೆನಪಿಸುವಂತ ಸಿನಿಮಾ. ಅಭಿಮಾನಿಗಳು ಮತ್ತು ವಿಮರ್ಶಕರು ಒಂದೇ ಧ್ವನಿಯಲ್ಲಿ ಹೇಳುವ ಮಾತು, ವಿಂಟೇಜ್ ಚಿರಂಜೀವಿ ಈಸ್ ಬ್ಯಾಕ್. ಕೇವಲ ಕೆಲವು ವರ್ಷಗಳಲ್ಲಿ ಚಿರಂಜೀವಿ ಅವರು ಗಂಭೀರವಾದ ಪಾತ್ರಗಳನ್ನು ಅಥವಾ ರಿಮೇಕ್ ಸಿನಿಮಾಗಳನ್ನು ಮಾಡಿದ್ದಾದರೂ ಅಭಿಮಾನಿಗಳು ಬಯಸುತ್ತಿದ್ದ ಆ ಚೇಷ್ಟೆ, ಆ ತುಂಟತನ ಮತ್ತು ಆ ರೌದ್ರಾವತಾರ ಎಲ್ಲೋ ಮಿಸ್ ಆಗಿತ್ತು. ಆದರೆ ಶಂಕರ ವರಪ್ರಸಾದ್ ಆ ಎಲ್ಲಾ ಕೊರತೆಯನ್ನ ನೀಗಿಸಿದೆ. ಚಿರಂಜೀವಿ ಎಂದರೆ ಕೇವಲ ಆಕ್ಷನ್ ಹೀರೋ ಅಲ್ಲ, ಅವರೊಬ್ಬ ಅದ್ಭುತ ಎಂಟರ್ಟೈನರ್. ಅವರ ಕಾಮಿಡಿ ಟೈಮಿಂಗ್ಸ್ಗೆ ಸರಿಸಾಟಿ ಇಲ್ಲ. ಈ ಸಿನಿಮಾದ ಮೊದಲಾರ್ಧ ಬರುವ ದೃಶ್ಯಗಳು ನಮಗೆ ಹಳೆಯ ಕ್ಲಾಸಿಕ್ ಕಾಮಿಡಿ ಸಿನಿಮಾದ ಚಂಟಬ್ಬಾಯಿ ಅಥವಾ ರೌಡಿ ಅಲ್ಲುಡು ಚಿತ್ರಗಳನ್ನು ನೆನಪಿಸುತ್ತದೆ. ಮುಖದಲ್ಲಿನ ಹಾವಭಾವ, ಡೈಲಾಗ್ ಡೆಲಿವರಿಯಲ್ಲಿನ ಮಾಡ್ಯುಲೇಷನ್ಸ್ಗಳು ಪ್ರೇಕ್ಷಕರನ್ನ ನಕ್ಕು ನಗಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ಬರುವ ಸಿನಿಮಾಗಳಲ್ಲಿ ನಾಯಕನ ಬಿಲ್ಡಪ್ಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಆದರೆ ಈ ಚಿತ್ರದಲ್ಲಿ ಚಿರಂಜೀವಿ ಅವರು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ತಾವೊಬ್ಬ ನಟ ಎಂಬುದನ್ನ ಸಾಬೀತು ಮಾಡಿದ್ದಾರೆ. 90ರ ದಶಕದಲ್ಲಿ ಯುವಕರ ನಿದ್ದೆಗೆಡಿಸಿದ್ದ ಸಿನಿಮಾ ಗ್ಯಾಂಗ್ ಲೀಡರ್. ಆ ಸಿನಿಮಾದಲ್ಲಿ ಚಿರಂಜೀವಿ ಅವರ ಮ್ಯಾನರಿಸಂ ಹಾಗೂ ಸ್ಟ್ಯಾಗ್ ಒಂದು ಟ್ರೆಂಡ್ ಆಗಿತ್ತು. ಶಂಕರ್ ವರಪ್ರಸಾದ್ ಚಿತ್ರದಲ್ಲಿ ನಿರ್ದೇಶಕರು ಇದೇ ರೀತಿಯ ಮ್ಯಾನರಿಸಂ ಅನ್ನ ಚಿರಂಜೀವಿ ಅವರಿಂದ ಮರುಸೃಷ್ಟಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎದುರಾಳಿಗಳನ್ನ ಹೊಡೆಯುವಾಗ ಇರುವ ಸ್ಟೈಲ್, ಮೀಸೆ ತಿರುಗುವ ಪರಿ ಮತ್ತು ಖಡಕ್ ಡೈಲಾಗ್ಸ್ ಥಿಯೇಟರ್ನಲ್ಲಿ ಶಿಳ್ಳೆಗಳ ಮಳೆ ಸುರಿಸುತ್ತಿವೆ. ಚಿರಂಜೀವಿ ಅವರ ಸಿನಿಮಾ ಎಂದ ಮೇಲೆ ಡ್ಯಾನ್ಸ್ ಬಗ್ಗೆ ಮಾತನಾಡಲೇಬೇಕು. 60ರ ವಯಸ್ಸಿನಲ್ಲಿಯೂ ಅವರ ದೇಹದ ಫ್ಲೆಕ್ಸಿಬಿಲಿಟಿ ನೋಡಿ ಇಂದಿನ ಯುವ ನಟರು ಕೂಡ ಅಚ್ಚರಿ ಪಡುವಂತಿದೆ. ಹಾಡುಗಳಲ್ಲಿನ ಅವರ ಗ್ರೇಸ್, ಸ್ಟೆಪ್ ಹಾಕುವಾಗ ಇರುವ ಲವಲವಿಕೆ ಇಂದ್ರ ಅಥವಾ ಟಾಗೋರ್ ಸಿನಿಮಾದ ದಿನಗಳನ್ನು ನೆನಪಿಸುತ್ತದೆ. ಕಷ್ಟಕರವಾದ ಸ್ಟೆಪ್ಗಳಿಗಿಂತ ಹೆಚ್ಚಾಗಿ ಅವರು ಎಷ್ಟು ಸರಾಗವಾಗಿ ಮತ್ತು ಸುಂದರವಾಗಿ ಕುಣಿಯುತ್ತಾರೆ ಎಂಬುದು ಇಲ್ಲಿ ಮುಖ್ಯವಾಗುತ್ತದೆ. ಬೀಟ್ಗಳಿಗೆ ಅವರು ಹಾಕುವ ಹೆಜ್ಜೆಗಳು ಪ್ರೇಕ್ಷಕರನ್ನ ಕುರ್ಚಿಯಿಂದ ಎದ್ದು ಕುಣಿಯುವಂತೆ ಮಾಡುತ್ತದೆ. ಸಂಕ್ರಾಂತಿ ಹಬ್ಬಕ್ಕೆ ದೊಡ್ಡ ಸಿನಿಮಾಗಳು ಬರುವುದು ವಾಡಿಕೆ, ಪೈಪೋಟಿ ಇದ್ದೇ ಇರುತ್ತದೆ. ಆದರೆ ಇತಿಹಾಸವನ್ನ ಗಮನಿಸಿದರೆ ಸಂಕ್ರಾಂತಿ ಹಬ್ಬದ ನಿಜವಾದ ವಿನ್ನರ್ ಯಾವಾಗಲೂ ಚಿರಂಜೀವಿ ಅವರೇ ಆಗಿರುತ್ತಾರೆ. ಹಿಂದಿನ ವಾಲ್ತೇರು ವೀರಯ್ಯ ಮತ್ತು ಕೈದಿ ನಂಬರ್ 150 ಸಿನಿಮಾಗಳು ಸಂಕ್ರಾಂತಿಗೆ ಬಂದು ದಾಖಲೆ ಬರೆದಿದ್ದವು. ಈಗ ಶಂಕರ ವರಪ್ರಸಾದ್ ಕೂಡ ಅದೇ ಹಾದಿಯಲ್ಲಿದೆ. ಕುಟುಂಬ ಸಮೇತವಾಗಿ ನೋಡಬಹುದಾದ ಕಥಾಹಂದರ ಈ ಚಿತ್ರದ ಪ್ಲಸ್ ಪಾಯಿಂಟ್. ಕೇವಲ ಹೀರೋಯಿಸಂ ಅಲ್ಲದೆ ಅಕ್ಕ ತಮ್ಮನ ಬಾಂಧವ್ಯ ಅಥವಾ ತಂದೆ ಮಗಳ ಸೆಂಟಿಮೆಂಟ್ ದೃಶ್ಯಗಳು ಮಹಿಳಾ ಪ್ರೇಕ್ಷಕರನ್ನ ಸೆಳೆಯುತ್ತಿವೆ. ಒಂದು ಪರಿಪೂರ್ಣ ಕಮರ್ಷಿಯಲ್ ಸಿನಿಮಾಗೆ ಬೇಕಾದ ಎಲ್ಲಾ ಅಂಶಗಳು, ಅಂದರೆ ಆಕ್ಷನ್, ಕಾಮಿಡಿ, ಇಮೋಷನ್ ಮತ್ತು ಒಳ್ಳೆಯ ಹಾಡುಗಳು ಸರಿಯಾದ ಪ್ರಮಾಣದಲ್ಲಿ ಬೆರೆತಿರುವುದರಿಂದ ಬಾಕ್ಸ್ ಆಫೀಸ್ನಲ್ಲಿ ಹಣದ ಹೊಳೆ ಹರಿಯುತ್ತಿದೆ. ಈ ಚಿತ್ರದ ಯಶಸ್ಸಿನಲ್ಲಿ ನಿರ್ದೇಶಕರ ಪಾತ್ರವೂ ಹಿರಿದು. ಚಿರಂಜೀವಿ ಅಂತಹ ಹಿರಿಯ ನಟರನ್ನ ಹೇಗೆ ತೋರಿಸಿದರೆ ಜನ ಇಷ್ಟಪಡುತ್ತಾರೆ ಎಂಬ ನಾಡಿಮಿಡಿತವನ್ನ
ನಿರ್ದೇಶಕರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಅನಗತ್ಯ ಗ್ರಾಫಿಕ್ಸ್ ಅಥವಾ ಅತಿಯಾದ ಬಿಲ್ಡಪ್ಗಳ ಮೊರೆ ಹೋಗದೆ ಚಿರಂಜೀವಿ ಅವರ ನೈಸರ್ಗಿಕ ನಟನಾ ಪ್ರತಿಭೆಯನ್ನ ಬಳಸಿಕೊಂಡಿರುವುದು ಚಿತ್ರದ ಗೆಲುವಿಗೆ ಪ್ರಮುಖ ಕಾರಣ. ಬಿಡುಗಡೆಯ ಮೊದಲನೇ ದಿನ ಇಷ್ಟೊಂದು ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಿರುವುದು ಚಿತ್ರರಂಗಕ್ಕೆ ಶುಭ ಸೂಚನೆ. ಅದರಲ್ಲೂ ಓವರ್ಸೀಸ್ ಮಾರುಕಟ್ಟೆಯಲ್ಲಿನ ಈ ದಾಖಲೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಇನ್ನೂ ಹಲವು ಹೊಸ ದಾಖಲೆಗಳನ್ನು ಬರೆಯಲಿದೆ ಎಂಬುದರ ಸೂಚನೆ ನೀಡಿದೆ. ಮೊದಲ ವಾರಾಂತ್ಯದ ಕಲೆಕ್ಷನ್ ಊಹೆಗೂ ನಿಲುಕದ ಮಟ್ಟಕ್ಕೆ ತಲುಪುವ ಸಾಧ್ಯತೆ ಇದೆ ಎಂದು ಬಾಕ್ಸ್ ಆಫೀಸ್ ಪಂಡಿತರು ವಿಶ್ಲೇಷಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಶಂಕರ ವರಪ್ರಸಾದ್ ಕೇವಲ ಚಿರಂಜೀವಿ ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲ, ಉತ್ತಮ ಮನರಂಜನೆಯನ್ನು ಬಯಸುವ ಪ್ರತಿಯೊಬ್ಬ ಸಿನಿಪ್ರಿಯರಿಗೂ ಇಷ್ಟವಾಗುವ ಸಿನಿಮಾ. ಸುಮಾರು 4 ದಶಕಗಳ ಕಾಲ ತೆಲುಗು ಚಿತ್ರರಂಗವನ್ನ ಆಳಿದ ಮೇರು ನಟನೊಬ್ಬ ಇಂದಿಗೂ ಅದೇ ಶಕ್ತಿ ಮತ್ತು ಉತ್ಸಾಹದಿಂದ ಪ್ರೇಕ್ಷಕರನ್ನ ರಂಜಿಸಬಲ್ಲರು ಎಂಬುದಕ್ಕೆ ಈ ಸಿನಿಮಾ ಒಂದು ಜ್ವಲಂತ ಸಾಕ್ಷಿ. ಹಳೆಯ ಚಿರಂಜೀವಿಯನ್ನ ಮಿಸ್ ಮಾಡಿಕೊಳ್ಳುತ್ತಿರುವವರಿಗೆ ಈ ಸಿನಿಮಾ ಒಂದು ರಸದೌತಣ. ಬಾಸ್ ಈಸ್ ಬ್ಯಾಕ್ ಎನ್ನುವುದು ಕೇವಲ ಸ್ಲೋಗನ್ ಅಲ್ಲ, ಅದೊಂದು ಎಮೋಷನ್ ಎಂಬುದನ್ನ ಶಂಕರ ವರಪ್ರಸಾದ್ ಸಾಬೀತುಪಡಿಸಿದೆ.